Dear students, ಸೆಕೆಂಡ್ ಯೂನಿಟ್ ಯಾವುದು ಡಾಕ್ಯುಮೆಂಟ್ಸ್ ಆಫ್ ಕಂಪನಿಯ ದಾಖಲೆ ಪತ್ರಗಳಲ್ಲಿ ನಾನು ನಿಮಗೆ ಹೋದ ಕ್ಲಾಸಲ್ಲಿ ಏನು ಡಿಸ್ಕಸ್ ಮಾಡಿದ್ದೀನಿ ಅಂತಂದರೆ ಕಂಟೆಂಟ್ಸ್ ಆಫ್ ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್ ಲಿಖಿತ ಕಟ್ಟಳೆಗಳಲ್ಲಿರುವ ಅಂಶಗಳನ್ನು ನಾನು ಎಸ್ಟರ್ಡೇ ಕ್ಲಾಸಲ್ಲಿ ನಾನು ನಿಮಗೆ ತಿಳಿಸಿದ್ದೆ. ಇವತ್ತಿನ ಕ್ಲಾಸಲ್ಲಿ ನಾನು ಏನು ತಿಳಿಸ್ತಾ ಇದ್ದೀನಿ ನಿಮಗೆ ಅಂತಂದರೆ ಆರ್ಟಿಕಲ್ಸ್ ಅಂದರೆ ಆಲ್ಟ್ರೇಷನ್ ಆಫ್ ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್ ಲಿಖಿತ ಕಟ್ಟಳೆಗಳಲ್ಲಿನ ಬದಲಾವಣೆಗಳು. ಆಲ್ಟ್ರೇಷನ್ ಆಫ್ ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್ ಲಿಖಿತ ಕಟ್ಟಳೆಗಳಲ್ಲಿನ ಬದಲಾವಣೆಗಳು ಯಾವ ರೀತಿ ಇದ್ದಾವೆ ನೋಡ್ರಿ. ಈ ಆರ್ಟಿಕಲ್ಸ್ ಆಫ್ ಆಲ್ಟ್ರೇಷನ್ ಆಫ್ ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನಲ್ಲಿ ಲಿಖಿತ ಕಟ್ಟಳೆಗಳಲ್ಲಿನ ಬದಲಾವಣೆಗಳನ್ನು ಯಾವ ರೀತಿ ಮಾಡ್ಬೋದು ಅಂತಂದರೆ, ಈ ಲಿಖಿತ ಕಟ್ಟಳೆಗಳಲ್ಲಿ ನಿಯಮಗಳಾಗಿರ್ಬೋದು, ನಿಯಂತ್ರಣಗಳು ಕೂಡ ಇರ್ತವೆ. ಅಂದರೆ ಈ ಒಂದು ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನಲ್ಲಿ ಇಂಟರ್ನಲ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ಗಳು ಇರ್ತವೆ. ಅಂದರೆ ನಿಯಮಗಳಾಗಿರ್ಬೋದು, ನಿಯಂತ್ರಣಗಳಾಗಿರ್ಬೋದು ಇರ್ತವೆ. ಅಂದರೆ ಈ ಕಂಪನಿಗಳು ಏನು ಮಾಡುತ್ತೆ ಅಂತಂದರೆ, ಈಗ ಅನುಕೂಲವಾದಾಗ ಅವಕಾಶಗಳಿಗೆ ಏನು ಮಾಡುತ್ತೆ ಅಂತಂದರೆ ಹೊಂದುವಂತೆ ರಚನೆ ಮಾಡುತ್ತೆ. ಇಲ್ಲಿ ಕಂಪನಿಯ ತನ್ನ ಅನುಕೂಲವಾಗುವಂತೆ ಅವಕಾಶಗಳು ಹೊಂದುವಂತೆ ಇಲ್ಲಿ ರಚನೆ ಮಾಡುತ್ತೆ. ಅಂದರೆ ದ ಕಂಟೆಂಟ್ಸ್ ಕ್ಯಾನ್ ಬಿ ಆಲ್ಟರ್ಡ್ ಆ್ಯಸ್ ಆ್ಯಂಡ್ ವೆನ್ ನೀಡೆಡ್. ಅಂದರೆ ತನಗೆ ಯಾವಾಗ ಬೇಕೋ ಆವಾಗ ಅನುಕೂಲವಾದಾಗ ಅವಕಾಶಗಳಿಗೆ ಹೊಂದುವಂತೆ ಇಲ್ಲಿ ರಚನೆ ಮಾಡುತ್ತೆ. ಅಂದರೆ ಈಗ ಒಂದು ಕಂಪನಿಯ ಸ್ಥಾಪನೆ ಮಾಡಿದ ಮೇಲೆ ಆ ಕಂಪನಿಗೆ ಏನು ಅವಶ್ಯಕತೆ ಇದೆ, ಏನೇನಿದೆ ಅದನ್ನು ಹೊಂದುವಂತೆ ಇಲ್ಲಿ ಅವಕಾಶಗಳನ್ನು ಸೃಷ್ಟಿ ಮಾಡುತ್ತೆ ಅಂತೇಳಿ ಹೇಳ್ತಾರೆ. ಆದರೆ ಅದಕ್ಕೋಸ್ಕರ ಏನಾಗುತ್ತೆ, ಇಲ್ಲಿ ಈ ಒಂದು ಕಂಪನಿಯಲ್ಲಿ ಅಂಶಗಳು ಏನಾಗ್ತವೆ, ಕಂಟೆಂಟ್ಸ್ಗಳು ಏನಾಗ್ತವೆ ಅಂತಂದರೆ ಅವಶ್ಯವಾದಾಗ ಅದನ್ನು ಬದಲಾವಣೆ ಸಹ ಇಲ್ಲಿ ಮಾಡ್ಬೋದು. ಕಂಟೆಂಟ್ಸ್ಗಳನ್ನು ಇಲ್ಲಿ ನಾವು ಅಂಶಗಳನ್ನು ನಾವಿಲ್ಲಿ ಯಾವಾಗ ಬೇಕೋ ಆವಾಗ ನಾವು ಬದಲಾವಣೆಗಳನ್ನು ಇಲ್ಲಿ ಮಾಡ್ಬೋದು ಅಂತೇಳಿ ಹೇಳ್ತಾರೆ. ಅದಕ್ಕೆ ದ ಪ್ರೊಸೀಜರ್ ಈಸ್ ಆಲ್ಸೋ ನಾಟ್ ಸೊ ಡಿಫಿಕಲ್ಟ್ ಈಸ್ ಇನ್ ಕೇಸ್ ಆಫ್ ಮೆಮೊರಂಡಮ್ ಆಫ್ ಅಸೋಸಿಯೇಷನ್ ಅಂತಲೂ ಸಹ ಇಲ್ಲಿ ಹೇಳ್ತಾರೆ. ಅಂದರೆ ಇಲ್ಲಿ ಮನವಿ ಪತ್ರದಲ್ಲಿ ಏನಾಗುತ್ತೆ ಅಂದರೆ ಅಂಶಗಳನ್ನು ಬದಲಾವಣೆ ಮಾಡುವಷ್ಟು ಕಷ್ಟಗಳು ಇಲ್ಲಿ ಬರೋದಿಲ್ಲ. ಮನವಿ ಪತ್ರದ ಮೆಮೊರಂಡಮ್ ಆಫ್ ಅಸೋಸಿಯೇಷನಲ್ಲಿ ಕಂಟೆಂಟ್ಸ್ಗಳನ್ನು ಚೇಂಜ್ ಮಾಡಬೇಕು, ಆಲ್ಟ್ರೇಷನ್ ಮಾಡಬೇಕು ಅಂತಂದರೆ ಬಹಳ ಕಷ್ಟ. ಇದೇ ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನಲ್ಲಿ ಯಾವುದೇ ಬದಲಾವಣೆಗಳನ್ನು ಮಾಡಬೇಕು ಅಂತಂದರೆ ಯಾವುದೇ ರೀತಿಯಾದಂತಹ ತೊಂದರೆ ಇಲ್ಲ. ಇದಕ್ಕೆ ಬಹಳ ಸುಲಭವಾದ ವಿಧಾನದಲ್ಲಿ ನಾವೇನು ಮಾಡ್ಬೋದು, ಇಲ್ಲಿ ಬದಲಾವಣೆಗಳನ್ನು ಮಾಡ್ಬೋದು. ಅವಶ್ಯವೆನಿಸಿದಾಗ ನಾವೇನು ಮಾಡ್ಬೋದು, ಇಲ್ಲಿ ಬದಲಾವಣೆಗಳನ್ನು ನಾವು ಚೇಂಜಸನ್ನು ಮಾಡ್ಕೋಬಹುದು ಅಂತೇಳಿ ಹೇಳ್ತಾರೆ. ಮೆಮೊರಂಡಮ್ ಆಫ್ ಅಸೋಸಿಯೇಷನ್ ಮನವಿ ಪತ್ರದಲ್ಲಿ ಬದಲಾವಣೆ ಮಾಡೋದು ತುಂಬ ಕಷ್ಟ. ಅದೇ ರೀತಿಯಾಗಿ ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನಲ್ಲಿ ಬದಲಾವಣೆಗಳನ್ನು ಮಾಡೋದು ಬಹಳ ಸುಲಭ ಅಂತೇಳಿ ಹೇಳ್ತಾರೆ. ಅಂದರೆ ಈ ಅಂಶಗಳನ್ನು ನಾವು ಯಾವಾಗ ಬೇಕಾದ್ರೆ ಅವಾಗ ಬದಲಾವಣೆಗಳನ್ನು ಮಾಡ್ಬೋದು ಅಂತೇಳಿ ಹೇಳ್ತಾರೆ. ಅದಾದಮೇಲೆ ಇಲ್ಲಿ 1956 ಕಲಂ 31ರಲ್ಲಿ ತಿಳಿಸ್ತಾರೆ. ಏನು ತಿಳಿಸ್ತಾರೆ ಅಂತಂದರೆ, ಕಂಪನಿಯು ತನ್ನ ಕಟ್ಟಳೆಗಳನ್ನು ಎಷ್ಟು ಸಾರಿ ಬೇಕಾದರೂ ಬದಲಾಯಿಸಬಹುದು ಅಂತೇಳಿ ಹೇಳ್ತಾರೆ. ಯಾವುದು ಇಲ್ಲಿ ನೋಡ್ರಿ, ಸೆಕ್ಷನ್ 31 ಆಫ್ ಇಂಡಿಯನ್ ಕಂಪನೀಸ್ ಆ್ಯಕ್ಟ್ ಲೇಸ್ ಡೌನ್ that a company can alter its articles as often as required. ಅಂದರೆ ಈ ಕಂಪನಿಯ ತನ್ನ ಕಟ್ಟಳೆಗಳನ್ನು ಎಷ್ಟು ಸಾರಿ ಬೇಕಾದರೂ ಅಷ್ಟು ಸಾರಿ ನಾವಿಲ್ಲಿ ಬದಲಾವಣೆ ಮಾಡ್ಬೋದು ಅಂತೇಳಿ ಹೇಳ್ತಾರೆ. ಯಾವ ಕಾನೂನು ಪ್ರಕಾರ ಅಂತಂದರೆ 1956 ಕಲಂ 31ರ ಪ್ರಕಾರ, ಅಂದರೆ 1956 ಸೆಕ್ಷನ್ 31 ಆಫ್ ಇಂಡಿಯನ್ ಕಂಪನೀಸ್ ಅಂತೇಳಿ ಹೇಳ್ಬೋದು. ಕಂಪನಿ ಪ್ರಕಾರ ಏನು ಮಾಡ್ತಾರೆ ಅಂತಂದರೆ ಎಷ್ಟು ಸಾರಿ ಬೇಕಾದರೂ ನಾವಿಲ್ಲಿ ಒಂದು ಲಿಖಿತ ಕಟ್ಟಳೆಗಳನ್ನು ನಾವು ಬದಲಾವಣೆ ಮಾಡ್ಬೋದು, ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್ಗಳನ್ನು ನಾವಿಲ್ಲಿ ಏನು ಮಾಡ್ಬೋದು, ಚೇಂಜ್ ಮಾಡ್ಬೋದು ಅಂತೇಳಿ ಹೇಳ್ತಾರೆ. ಆಮೇಲೆ ಇದೊಂದು ಶಾಸನಬದ್ಧವಾದಂತಹ ಅಧಿಕಾರ ಅಂತೇಳಿ ಸಹ ಇಲ್ಲಿ ಹೇಳ್ತಾರೆ. ಇಟ್ ಈಸ್ ಸ್ಟ್ಯಾಚ್ಯುಟರಿ ಪವರ್, ಅಂದರೆ ಶಾಸನಬದ್ಧವಾದಂತಹ ಅಧಿಕಾರವಾಗಿದೆ ಅಂತೇಳಿ ಹೇಳ್ತಾರೆ. ಆಮೇಲೆ ಇದನ್ನು ಈಗ ಆ ನಿಯಮಗಳನ್ನು ಇಲ್ಲಿ ಏನು ಮಾಡ್ತಾರೆ ಅಂತಂದರೆ ಪ್ರತಿಬಂಧಿಸುವ ಯಾವುದೇ ನಿಯಮ ಅಥವಾ ಕಟ್ಟಳೆಗಳಿಗೆ ಸೇರಿರಲಾರದು ಅಂತೇಳಿ. ಕಂಪನಿ ಕೆನ್ ನಾಟ್ ಇನ್ಕಾರ್ಪೊರೇಟ್ ಎನಿ ಪ್ರೊವಿಷನ್ಸ್ ರಿಗಾರ್ಡಿಂಗ್ ಪ್ರೊಹಿಬಿಟಿಂಗ್ ದ ಆಲ್ಟ್ರೇಷನ್ ಅಂತೇಳಿ ಹೇಳ್ತಾರೆ. ಅಂದರೆ ಇಲ್ಲಿ ಯಾವುದೇ ನಿಯಮ ಅಥವಾ ಕಟ್ಟಳೆಗಳಿಗೆ ಸೇರಿಸಲಾಗದು ಅಂತೇಳಿ ಹೇಳ್ತಾರೆ. ಆಮೇಲೆ ಈ ಕಟ್ಟಳೆಗಳನ್ನು ಬದಲಾವಣೆ ಮಾಡಬೇಕಾದ್ರೆ ಕಲಂ 31ರಲ್ಲಿ ಸೂಚಿಸಿದ ಅಂಶಗಳನ್ನು ಇಲ್ಲಿ ಪರಿಗಣನೆ ಮಾಡಬೇಕು ಅಂತೇಳಿ ಹೇಳ್ತಾರೆ. ಬಟ್ ವೈಲ್ altering the according section the following factors are to be remembered ಅಂತೇಳಿ ಹೇಳ್ತಾರೆ. ಅಂದರೆ ನೋಡಿ, ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್ ದ ಫಾಲೋಯಿಂಗ್ ಫ್ಯಾಕ್ಟರ್ಸ್ ಆರ್ ಟು ಬಿ ರಿಮೆಂಬರ್ಡ್ ಅಂಡರ್ ಸೆಕ್ಷನ್
31 ರಿಮೆಂಬರ್ಡ್ ಅಂದರೆ ಇಲ್ಲಿ ಏನು ಮಾಡ್ತಾರೆ ಅಂತಂದರೆ ಇಲ್ಲಿ ಪರಿಗಣಿಸಬೇಕಾದ್ರೆ ಬದಲಾವಣೆ ಮಾಡಬೇಕಾದ್ರೆ ನಾವೇನು ಮಾಡಬೇಕಂತಂದರೆ ಕಲಂ 31 ಪ್ರಕಾರ ಕೆಲವು ಅಂಶಗಳನ್ನು ಬದಲಾವಣೆ ಮಾಡಬೇಕಾದ್ರೆ ಕೆಲವು ಅಂಶಗಳನ್ನು ನಾವು ಪರಿಗಣನೆಗೆ ತಗೋಬೇಕು. ಅದಕ್ಕೆ ರಿಮೆಂಬರ್ಡ್ ಅಂತೇಳಿ ಹೇಳ್ತಾರೆ ನೋಡ್ರಿ. ಅದಕ್ಕೆ ಪರಿಗಣನೆಯನ್ನು ತಗೋಬೇಕು. ಯಾವ ರೀತಿ ಅಂಶಗಳನ್ನು ಅಂತ ಹೇಳಿದರೆ ಕೇಳಿದ ನೋಡ್ರಿ. ಬದಲಾವಣೆಗಳನ್ನು ಕಂಪನಿಯು ಅತ್ಯುತ್ತಮ ಅಥವಾ ಉದ್ದೇಶ ಮಾಡಬೇಕು. ಬದಲಾವಣೆ ಮನವಿ ಪತ್ರದ ಕಲಮುಗಳಿಗೆ ವಿರುದ್ಧವಾಗಿರಬಾರದು. ಆಲ್ಟ್ರೇಷನ್ ಶುಡ್ ಬಿ ಮೇಡ್ ಇನ್ ದ ಬೆಸ್ಟ್ ಇಂಟ್ರೆಸ್ಟ್ ಆಫ್ ದ ಕಂಪನಿ. ಅಂದರೆ ಈಗ ಬದಲಾವಣೆಗಳನ್ನು ಕಂಪನಿಯು ಅತ್ಯುತ್ತಮ ಉದ್ದೇಶಕ್ಕಾಗಿಯೇ ಮಾಡಬೇಕು. ಅಂದರೆ ಯಾವುದೇ ಉದ್ದೇಶ ಇರಲಾರದೆ ಮಾಡಬಾರ್ದು. ಉದ್ದೇಶಗಳನ್ನು ಇಟ್ಕೊಂಡು ಬದಲಾವಣೆಗಳನ್ನು ಮಾಡಬೇಕು. ಬದಲಾವಣೆಗಳು ಮನವಿ ಪತ್ರದ ಕಲಮಗಳಿಗೆ ವಿರುದ್ಧವಾಗಿರಬಾರ್ದು. ಮೆಮೊರೆಂಡಮ್ ಆಫ್ ಅಸೋಸಿಯೇಷನ್ಗೆ ಅಪೋಸಿಷನ್ ಆಗಿರಬಾರ್ದು. ಆ ರೀತಿಯಾಗಿ ಬದಲಾವಣೆಗಳನ್ನು ಇಲ್ಲಿ ಮಾಡಬೇಕು ಅಂತೇಳಿ ಹೇಳ್ತಾರೆ. ಅದರಲ್ಲಿ ಕಲಂ 31ರಲ್ಲಿ ಫಸ್ಟ್ ಒನ್. ಸೆಕೆಂಡ್ ಒನ್ ಏನು ಹೇಳ್ತಾರೆ ನೋಡ್ರಿ, ಕಂಪನಿಯ ಕಾನೂನುಗಳ ಕಲಮುಗಳಿಗೆ ವಿರುದ್ಧವಾಗಿರಬಾರದು. ಆಲ್ಟ್ರೇಷನ್ ಶುಡ್ ನಾಟ್ ಬಿ ಅಗೇನೆಸ್ಟ್. ಆಲ್ಟ್ರೇಷನ್ ಶುಡ್ ನಾಟ್ ಬಿ ಅಗೇನೆಸ್ಟ್ ಅಂದರೆ ಕಂಪನಿಯ ಕಾನೂನುಗಳ ಕಲಮುಗಳಿಗೆ ವಿರುದ್ಧವಾಗಿರಬಾರ್ದು. ಕಲಮುಗಳಲ್ಲಿ ಏನು ಸೂಚನೆ ಮಾಡಿರ್ತಾರಲ್ಲ ಆ ಕಲಮುಗಳ ಪ್ರಕಾರನೇ ಅವೇನಾಗಿರಬೇಕು, ಬದಲಾವಣೆ ಆಗಿರಬೇಕು. ಅದ್ರ ವಿರುದ್ಧವಾಗಿರಬಾರ್ದು ಅಂತೇಳಿ ಹೇಳ್ತಾರೆ. ಆಮೇಲೆ ಸಾರ್ವಜನಿಕ ಕಾನೂನುಗಳ ಕಲಮುಗಳಿಗೆ ವಿರುದ್ಧವಾಗಿರಬಾರ್ದು. ಪ್ರಾವಿಷನ್ಸ್ ಆಫ್ ಮೆಮೊರೆಂಡಮ್ ಆಫ್ ಅಸೋಸಿಯೇಷನ್. ಸಾರ್ವಜನಿಕ ಕಂಪನಿಗಳಿಗೂ ಸಹ ಏನಾಗಿರಬೇಕು, ಕಾನೂನುಗಳಿಗೂ ಸಹ ಇದು ವಿರುದ್ಧವಾಗಿರಬಾರ್ದು ಅಂತೇಳಿ ಹೇಳ್ತಾರೆ. ಆಮೇಲೆ ನ್ಯಾಯಾಲಯದ ಆದೇಶಗಳಿಗೆ ಶಾಸನಗಳಿಗೆ ವಿರುದ್ಧವಾಗಿರಬಾರದು. ಪ್ರಾವಿಷನ್ಸ್ ಆಫ್ ಪಬ್ಲಿಕ್ ಲಾಸ್, ಅದೇ ಹೇಳಿದ್ನಲ್ಲ, ನ್ಯಾಯಾಲಯದ ಆದೇಶಗಳಿಗೂ ಸಹ ಏನಾಗಿರಬಾರ್ದು, ವಿರುದ್ಧವಾಗಿರಬಾರ್ದು. ಆಮೇಲೆ ಸರ್ಕಾರಿ ನಿಯಮ ನಿಯಂತ್ರಣಗಳಿಗೆ ವಿರುದ್ಧವಾಗಿರಬಾರ್ದು. ಕೋರ್ಟ್ ಲಾಸ್ ಆರ್ಡರ್ಸ್ ಅಂತೇಳಿ ಹೇಳ್ತಾರೆ. ಅಂದರೆ ಇಲ್ಲಿ ಸರ್ಕಾರಿ ನಿಯಮ ನಿಯಂತ್ರಣಗಳು ಸಹ ಇಲ್ಲಿ ವಿರುದ್ಧವಾಗಿರಬಾರ್ದು. ಆ ರೀತಿಯಾಗಿ ಕಲಮುಗಳು ಏನಾಗಿರಬೇಕು, ಬದಲಾವಣೆಗಳಾಗಬೇಕು. ಆ ಒಂದು ಕಲಮಿನ ಒಂದು ಪರಿಗಣನೆಯ ಮುಖಾಂತರ ಬದಲಾವಣೆ ಆಗಬೇಕು. ಇವಿಷ್ಟು ವಿರುದ್ಧವಾಗಿ ಆಯಿತು ಅಂತಂದರೆ ಮತ್ತೆ ನಾವು ಆ ಒಂದು ಇದು ಅದು ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್ ಅಂದರೆ ಬದಲಾವಣೆ ಮಾಡ್ತೀವಲ್ಲ ಅಲ್ಲಿ ನಮಗೆ ತೊಂದರೆ ಆಗುತ್ತೆ. ಆಮೇಲೆ ಬದಲಾವಣೆಯು ಅಲ್ಪಸಂಖ್ಯಾತರ ಹಿತಾಸಕ್ತಿಗಳಿಗೆ ಧಕ್ಕೆ ತರುವಂತಿರಬಾರದು. ಗೌರ್ಮೆಂಟ್ ರೂಲ್ಸ್ ಆ್ಯಂಡ್ ರೆಕಾರ್ಡಿಂಗ್ ಅಂತೇಳಿ ಹೇಳ್ತಾರೆ. ಅಂದರೆ ಇಲ್ಲಿ ನೋಡ್ರಿ, ಆಲ್ಟ್ರೇಷನ್ ಶುಡ್ ನಾಟ್ ಅಡ್ವರ್ಸಲಿ ಅಫೆಕ್ಟ್ ದ ಮೈನಾರಿಟೀಸ್ ಇಂಟ್ರೆಸ್ಟ್ ಅಂತೇಳಿ ಹೇಳ್ತಾರೆ. ಬದಲಾವಣೆಯು ಅಲ್ಪಸಂಖ್ಯಾತರ ಹಿತಾಸಕ್ತಿಗಳಿಗೆ ಧಕ್ಕೆ ತರುವಂತೆ ಇರಬಾರದು ಅಂತ ಸಹ ಇಲ್ಲಿ ಹೇಳ್ತಾರೆ. ನೆಕ್ಸ್ಟ್, ಬದಲಾವಣೆಯು ಪ್ರಾಮಾಣಿಕ ನೈಜ ಕಾಳಜಿಯುಳ್ಳದ್ದಾಗಿರಬೇಕು. ಆಲ್ಟ್ರೇಷನ್ ಶುಡ್ ಬಿ ಬೋನೋಫೈಡ್. ಆಲ್ಟ್ರೇಷನ್ ಶುಡ್ ಬಿ ಬೋನೋಫೈಡ್ ಅಂದರೆ ನೈಜ ಕಾಳಜಿಯುಳ್ಳ, ಪ್ರಾಮಾಣಿಕವಾಗಿ ಇರಬೇಕು ಅಂತೇಳಿ ಹೇಳ್ತಾರೆ. ಅಲ್ಲಿ ಬದಲಾವಣೆಗಳಲ್ಲಿ ಯಾವುದೇ ರೀತಿ ಮೋಸ ವಂಚನೆಗಳಾಗಿರಬಾರ್ದು ಅಂತೇಳಿ ಹೇಳ್ತಾರೆ. ನೆಕ್ಸ್ಟ್ ಲಾಸ್ಟ್ ಒನ್ ಏನು ಹೇಳಿದೆ ನೋಡ್ರಿ, ಕಲಂ 31 ಪ್ರಕಾರ ಏನು ಹೇಳ್ತಾರೆ ಅಂತಂದರೆ ಬದಲಾವಣೆಯು ಪ್ರಚಲಿತ ಕರಾರುಗಳನ್ನು ಉಲ್ಲಂಘಿಸುವಂತಿರಬಾರದು. ಆಲ್ಟ್ರೇಷನ್ ಶುಡ್ ನಾಟ್ ಅಫೆಕ್ಟ್ ದ ಎಕ್ಸಿಸ್ಟಿಂಗ್ ಕಾಂಟ್ರಾಕ್ಟ್ಸ್ ಅಂತೇಳಿ ಕರೀತಾರೆ. ಅಂದರೆ ಇಲ್ಲಿ ಪ್ರಚಲಿತ ಕರಾರುಗಳನ್ನು ಉಲ್ಲಂಘಿಸುವಂತಿರಬಾರ್ದು. ಪ್ರಚಲಿತ ಅಂದರೆ ಇವಾಗ ನಾವು ಪ್ರೆಸೆಂಟ್ ಈ ಕಂಪನಿಯಲ್ಲಿ ಏನಾದರೂ ಸದ್ಯದಲ್ಲಿ ಬದಲಾವಣೆಗಳನ್ನು ಮಾಡಿರ್ತೀವಲ್ಲ, ಕರಾರುಗಳಿಗೆ, ಒಪ್ಪಂದಗಳಿಗೆ ಅಲ್ಲಿ ಉಲ್ಲಂಘನೆ ಮಾಡುವಂತೆ ಅಂದರೆ ಅದಕ್ಕೆ ಅಪೋಸಿಷನ್ ಆಗಿ ಇರಬಾರ್ದು ಅಂತೇಳಿ ಹೇಳ್ತಾರೆ. ಇದು ಏನಾಗುತ್ತೆ ಅಂತಂದರೆ ಇವಿಷ್ಟು ಅಂತಂದರೆ ಇದು ರಿಮೆಂಬರ್ಡ್ ಆಫ್ ಅಂಡರ್ ಸೆಕ್ಷನ್ 31 ಪ್ರಕಾರ ಕಲಂ 31 ಪ್ರಕಾರ ಸೂಚಿಸಿದಂತೆ ಇಷ್ಟು ಅಂಶಗಳನ್ನು ಇಲ್ಲಿ ಪರಿಗಣನೆ ಮಾಡಿಕೊಂಡು ನಾವೇನು ಮಾಡಬೇಕಾಗತ್ತೆ, ಆಲ್ಟ್ರೇಷನ್ ಲಿಖಿತ ಕಟ್ಟಳೆಗಳಲ್ಲಿ ಬದಲಾವಣೆಗಳನ್ನು ಮಾಡಬೇಕಾಗತ್ತೆ. ಈ ಒಂದು ಅಂಶಗಳನ್ನು ಪರಿಗಣನೆಗೆ ತಗೊಂಡು ಕಲಂ 31 ಪ್ರಕಾರ ಇಷ್ಟು ಅಂಶಗಳನ್ನು ಪರಿಗಣನೆಗೆ ತಗೊಂಡು ಲಿಖಿತ ಕಟ್ಟಳೆಗಳಲ್ಲಿ ನಾವು ಬದಲಾವಣೆಗಳನ್ನು ಮಾಡಬಹುದು. ಇದಕ್ಕೆ ವಿರುದ್ಧವಾಗಿ ನಾವು ಯಾವುದೇ ರೀತಿ ಬದಲಾವಣೆಗಳನ್ನು ಮಾಡಬಾರ್ದು ಅಂತೇಳಿ ಹೇಳ್ತಾರೆ. ನೆಕ್ಸ್ಟ್, ಬದಲಾವಣೆಯ ಪದ್ಧತಿ. ಪ್ರೊಸೀಜರ್ ಫಾರ್ ಆಲ್ಟ್ರೇಷನ್ ಯಾವ ರೀತಿ ಇದೆ ನೋಡ್ರಿ. ಪ್ರೊಸೀಜರ್ ಯಾವ ರೀತಿ ಇದಾವೆ ನೋಡ್ರಿ. ಈ ಲಿಖಿತ ಕಟ್ಟಳೆಗಳಲ್ಲಿ ಬದಲಾವಣೆ ಏನಂತಂದರೆ ಈಗ ಸರಳ ಮತ್ತು ಸಾಮಾನ್ಯ ಪದ್ಧತಿಯಿಂದ ಕಾನೂನು ಸೂಚಿಸುತ್ತೆ. ಇದು ಪ್ರೊಸೀಜರ್ ಏನಿದೆ ನೋಡ್ರಿ. ಎ ಸಿಂಪಲ್ ಕಾಮನ್ ಮೆಥಡ್ ಆಫ್ ಆಲ್ಟ್ರೇಷನ್ ಈಸ್ ಸಜೆಸ್ಟೆಡ್ ಬೈ ಲಾ ಟು ಆಲ್ಟರ್ ಎನಿ ಪ್ರಾವಿಷನ್ಸ್ ಆಫ್ ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್ ಅಂತ ಹೇಳ್ತಂದ್ರೆ ಇದು ಸರಳ ಮತ್ತು ಸುಲಭ, ಸಿಂಪಲ್ ಆ್ಯಂಡ್ ಕಾಮನ್ ಮೆಥಡ್ ಅಂತೇಳಿ ಕರೀತಾರೆ. ಸರಳ ಮತ್ತು ಸಾಮಾನ್ಯ ಪದ್ಧತಿಯಿಂದ ಏನಾಗಿದೆ ಇದೆ ಕಾನೂನು ಒಂದು ಸೂಚಿಸಿದೆ. ಯಾವ ರೀತಿ ಸೂಚಿಸಿದೆ ಪ್ರೊಸೀಜರ್, ಬದಲಾವಣೆಗಳ ಪದ್ಧತಿಗಳನ್ನು ಯಾವ ರೀತಿ ಸೂಚಿಸಿದೆ ನೋಡ್ರಿ. ಫಸ್ಟ್ ಪಾಯಿಂಟ್ ಏನಿದೆ ನೋಡ್ರಿ,
ಕಂಪನಿಯು ವಿಶೇಷ ಸರ್ವಸಾಧಾರಣ ಸಭೆಯಲ್ಲಿ ವಿಶೇಷ ಠರಾವು ಪಾಸು ಮಾಡುವುದು. ಎ ಸ್ಪೆಷಲ್ ರೆಸಲ್ಯೂಷನ್ ಶುಡ್ ಬಿ ಪಾಸ್ಡ್ ಇನ್ ದ ಎಕ್ಸ್ಟ್ರಾ ಆರ್ಡಿನರಿ ಜನರಲ್ ಮೀಟಿಂಗ್ ಆಫ್ ಕಂಪನಿ ಅಂತೇಳಿ ಕರೀತಾರೆ. ನೋಡ್ರಿ, ಎ ಸ್ಪೆಷಲ್ ರೆಸಲ್ಯೂಷನ್ ಶುಡ್ ಬಿ ಪಾಸ್ಡ್ ಇನ್ ದ ಎಕ್ಸ್ಟ್ರಾ ಆರ್ಡಿನರಿ ಜನರಲ್ ಮೀಟಿಂಗ್ ಆಫ್ ದ ಕಂಪನಿ. ಸರ್ವಸಾಧಾರಣ ಸಭೆಯಲ್ಲಿ ಏನಾಗಿರಬೇಕು, ವಿಶೇಷ ಠರಾವು ಪಾಸು ಮಾಡಬೇಕು. ಫಸ್ಟ್ ಪದ್ಧತಿ ಪ್ರೊಸೀಜರ್. ಸೆಕೆಂಡ್ ಪ್ರೊಸೀಜರ್ ಏನಿದೆ ನೋಡ್ರಿ, ಠರಾವು ಪಾಸು ಮಾಡಿದ 30 ದಿನಗಳಲ್ಲಿ ಅದರ ಪ್ರತಿಯನ್ನು ರಿಜಿಸ್ಟ್ರಾರ್ಗಳಿಗೆ ಸಲ್ಲಿಸುವುದು. ಎ ಕಾಪಿ ಸ್ಪೆಷಲ್ ರೆಸಲ್ಯೂಷನ್ ಶುಡ್ ಬಿ ಫೈಲ್ಡ್ ವಿತ್ ದ ರಿಜಿಸ್ಟರ್ಡ್ ವಿತಿನ್ 30 days. ಅಂದರೆ ಆ ಒಂದು ಸರ್ವಸಾಧಾರಣ ಸಭೆಯಲ್ಲಿ ಠರಾವನ್ನು ಪಾಸು ಮಾಡ್ತೀವಲ್ಲ, ಪಾಸು ಮಾಡಿದ 30 ದಿನಗಳಲ್ಲಿ ಆ ಪ್ರತಿಯನ್ನು ರಿಜಿಸ್ಟರ್ಡ್ಗಳಿಗೆ ಸಲ್ಲಿಸಬೇಕು. ಯಾವ ರಿಜಿಸ್ಟರ್ಡ್ಗಳಿಗೆ ಅಂದರೆ ಕಂಪನಿಯನ್ನು ನೋಂದಾವಣೆ ಮಾಡ್ತೀವಲ್ಲ ಆ ರಿಜಿಸ್ಟರ್ಡ್ಗಳಿಗೆ ಏನು ಮಾಡಬೇಕು ಅಂತಂದರೆ, ಆ ಬದಲಾವಣೆಗಳನ್ನು ಏನು ಮಾಡ್ತೀವಲ್ಲ ಆ ಬದಲಾವಣೆಯ ಪ್ರತಿಗಳನ್ನು ನಾವೇನು ಮಾಡಬೇಕಾಗತ್ತೆ, ರಿಜಿಸ್ಟರ್ಡ್ಗಳಿಗೆ 30 ದಿನದ ಒಳಗಾಗಿ ನಾವು ಅದನ್ನು ಸಲ್ಲಿಸಬೇಕಾಗತ್ತೆ. ಅದಾದಮೇಲೆ ನೆಕ್ಸ್ಟ್ ಥರ್ಡ್ ಪಾಯಿಂಟ್ ಏನು ಹೇಳ್ತಾರೆ ನೋಡ್ರಿ, ಕೇಂದ್ರ ಸರ್ಕಾರದ ಅನುಮತಿ ಅವಶ್ಯವಿದ್ದು ಅದನ್ನು ಪಡೆಯಬೇಕು. ದ ಸೆಂಟ್ರಲ್ ಗೌರ್ನಮೆಂಟ್ ಅಪ್ರೂವಲ್ ಈಸ್ ನೆಸಸರಿ, ಹೆನ್ಸ್ ಇಟ್ ಶುಡ್ ಬಿ ಕಲೆಕ್ಟೆಡ್ ಅಂತೇಳಿ ಕರೀತಾರೆ. ಅಂದರೆ ದ ಸೆಂಟ್ರಲ್ ಗೌರ್ಮೆಂಟ್ ಅಪ್ರೂವಲ್ ಈಸ್ ನೆಸಸರಿ, ಹೆನ್ಸ್ ಇಟ್ ಶುಡ್ ಬಿ ಕಲೆಕ್ಟೆಡ್ ಅಂತೇಳಿ ಕರೀತಾರೆ. ಅಂದರೆ ಕೇಂದ್ರ ಸರ್ಕಾರದ ಅನುಮತಿ ಅವಶ್ಯವಿದ್ದು ಅದನ್ನು ಪಡೆಯುವಂತಿರಬೇಕು ಅಂತೇಳಿ ಹೇಳ್ತಾರೆ. ಅಂದರೆ ಆ ಕೇಂದ್ರ ಸರ್ಕಾರದ ಅನುಮತಿ ನಾವು ಸೆಂಟ್ರಲ್ ಗೌರ್ಮೆಂಟ್ ಅಪ್ರೂವಲ್ಸನ್ನು ತಗೊಂಡೆ ನಾವು ಇದು ನೆಸಸರಿ ಕಂಪಲ್ಸರಿಯಾಗಿ ಬೇಕು. ಆ ಒಂದು ಅನುಮತಿಯನ್ನು ಪಡ್ಕೊಂಡು ನಾವೇನು ಮಾಡಬೇಕಾಗತ್ತೆ, ಇದರಲ್ಲಿ ಬದಲಾವಣೆಗಳನ್ನು ಮಾಡಬೇಕಾಗತ್ತೆ. ಕೇಂದ್ರ ಸರ್ಕಾರದ ಒಂದು ಅನುಮತಿ ಮೇರೆಗೆ ಇದರಲ್ಲಿ ಬದಲಾವಣೆಗಳನ್ನು ಮಾಡಬೇಕಾಗತ್ತೆ ಅಂತೇಳಿ ಹೇಳ್ತಾರೆ. ನೆಕ್ಸ್ಟ್ ಪ್ರೊಸೀಜರ್ 4 ಬದಲಾವಣೆಯಲ್ಲಿರುವಂತಹ 4ನೇ ಪದ್ಧತಿ ಏನು ಹೇಳುತ್ತೆ ನೋಡ್ರಿ, ಲಿಖಿತ ಕಟ್ಟಳೆಯನ್ನು ಬದಲಿಸಿ ಅದರ ಪ್ರತಿಯನ್ನು 3 ತಿಂಗಳಲ್ಲಿ ರಿಜಿಸ್ಟರ್ಡ್ಗಳಿಗೆ ಸಲ್ಲಿಸುವುದು. ಲಿಖಿತ ಕಟ್ಟಳೆಯನ್ನು ಬದಲಿಸಿದ ಅದರ ಪ್ರತಿಯನ್ನು 3 ತಿಂಗಳಲ್ಲಿ ರಿಜಿಸ್ಟರ್ಗಳಿಗೆ ಸಲ್ಲಿಸುವುದು ಅಂತೇಳಿ ಹೇಳ್ತಾರೆ. ಆಲ್ಟ್ರೇಷನ್ ಆಫ್ ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್ ಆ್ಯಂಡ್ ಈ ಕಾಪಿ ಆಫ್ ಆಲ್ಟರ್ಡ್ ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್ ಬಿ ಫೈಲ್ಡ್ ವಿತ್ ದ ರಿಜಿಸ್ಟರ್ಡ್ ವಿತಿನ್ 3 months. ಅಂದರೆ 3 ತಿಂಗಳ ಒಳಗಾಗಿ ಆ ಲಿಖಿತ ಕಟ್ಟಳೆಯನ್ನು ಬದಲಿಸಿರ್ತೀವಲ್ಲ ಆ ಪ್ರತಿಯನ್ನು 3 ತಿಂಗಳ ಒಳಗಾಗಿ ನಾವು ಯಾರಿಗೆ, ರಿಜಿಸ್ಟರ್ಡ್ಗಳಿಗೆ ಸಲ್ಲಿಸಬೇಕು. ವಿತಿನ್ 3 months ನಾವೇನು ಮಾಡಬೇಕಾಗತ್ತೆ, ಆ ಫೈಲನ್ನು ಏನು ಮಾಡಬೇಕಾಗತ್ತೆ, ರಿಜಿಸ್ಟರ್ಡ್ಗಳಿಗೆ ಸಲ್ಲಿಸಬೇಕಾಗತ್ತೆ. ನೆಕ್ಸ್ಟ್ ಪ್ರೊಸೀಜರ್ 5th ಪ್ರೊಸೀಜರ್ ಏನಿದೆ ನೋಡ್ರಿ, ರಿಜಿಸ್ಟರ್ಡ್ ಅವರು ಬದಲಾವಣೆಗಳನ್ನು ನೋಂದಾಯಿಸುತ್ತಾರೆ, ಅಂದಿನಿಂದ ಅದಕ್ಕೆ ಶಾಸನೀಯ ಮಾನ್ಯತೆ ದೊರೆಯುತ್ತದೆ ಅಂತೇಳಿ ಕರೀತಾರೆ. ದ ರಿಜಿಸ್ಟರ್ಸ್ ದ ಆಲ್ಟ್ರೇಷನ್ ಆಫ್ ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್, ದ ಆಲ್ಟ್ರೇಷನ್ ಗೇನ್ಸ್ ವ್ಯಾಲಿಡಿಟಿ ಫ್ರಮ್ ದ ಡೇಟ್ ಅಂತೇಳಿ ಕರೀತಾರೆ. ಅಂದರೆ ಅಲ್ಲಿಂದ ಏನಾಗುತ್ತೆ, ಅದು ಮಾನ್ಯತೆಯನ್ನು ದೊರೆಯುತ್ತೆ ಅಂತ ಹೇಳಿದ್ದಾರೆ. ಅಂದರೆ ಆ ಬದಲಾವಣೆ ಮಾಡಿರುವಂತಹ ಒಂದು ಪ್ರತಿಯನ್ನು ನಾವು ರಿಜಿಸ್ಟರ್ಡ್ಗಳಿಗೆ ಸಲ್ಲಿಸಿದಾಗ, ರಿಜಿಸ್ಟರ್ಡ್ ಅವರು ಬದಲಾವಣೆಯನ್ನು ನೋಂದಾಯಿಸಿದಾಗ, ಅಂದರೆ ಆ ಬದಲಾವಣೆಗಳನ್ನು ನಾವು ಏನು ಮಾಡಿರ್ತೀವಲ್ಲ ಆ ಪ್ರತಿಯನ್ನು ರಿಜಿಸ್ಟರ್ಡ್ಗಳು ನೋಂದಾವಣೆ ಮಾಡ್ಕೋಬೇಕು. ಅಂದರೆ ಇವರು ಈ ಥರ ಇತ್ತು, ಇದನ್ನು ಚೇಂಜ್ ಮಾಡಿದ್ದಾರೆ, ಆ ಪ್ರತಿಯನ್ನು ನಮಗೆ ಕೊಟ್ಟಿದ್ದಾರೆ, ಈ ರೀತಿಯಾಗಿ ಅದೇನಾಗಿದೆ, ನೋಂದಾವಣೆ ಆಗಿದೆ. ಆ ನೋಂದಾವಣೆ ಆದಮೇಲೆ ಅಂದಿನಿಂದ ಅದಕ್ಕೆ ಏನಾಗುತ್ತೆ ಅಂತಂದರೆ ಶಾಸನೀಯ ಮಾನ್ಯತೆ ದೊರೆಯುತ್ತೆ ಅಂತೇಳಿ ಹೇಳ್ತಾರೆ. ಅಂದರೆ ಇಲ್ಲಿ ದ ಆಲ್ಟ್ರೇಷನ್ ಗೇನ್ಸ್ ವ್ಯಾಲಿಡಿಟಿ ಫ್ರಮ್ ದಿಸ್ ಡೇಟ್ ಅಂತೇಳಿ ಕರೀತಾರೆ. ನೆಕ್ಸ್ಟ್ ಲಾಸ್ಟ್ ಪ್ರೊಸೀಜರ್ ಏನು ಹೇಳ್ತಾರೆ ನೋಡ್ರಿ, ಬದಲಾವಣೆ ಪದ್ಧತಿಯಲ್ಲಿ ಲಾಸ್ಟ್ನೇ ಪದ್ಧತಿ ಅಂದರೆ ಲಾಸ್ಟ್ ಒಂದು ಪ್ರೊಸೀಜರ್ ಏನಿದೆ ನೋಡ್ರಿ, ಸದಸ್ಯರಲ್ಲಿ ಬೇಡಿಕೆ ಸಲ್ಲಿಸಿದ 7 ದಿನಗಳಲ್ಲಿ ಬದಲಾಯಿಸಿದ ಕಟ್ಟಳೆಯ ಪ್ರತಿಯನ್ನು ನೀಡುವುದು. ಸಪ್ಲೈ ಆಫ್ ಆಲ್ಟರ್ಡ್ ಕಾಪೀಸ್ ಆಸ್ ಡೀಮ್ಡ್ ಬೈ ಮೆಂಬರ್ಸ್ ವಿತಿನ್ 7 days ಆಫ್ ಡಿಮ್ಯಾಂಡ್ ಅಂತೇಳಿ ಕರೀತಾರೆ. ಅಂದರೆ ಸದಸ್ಯರಲ್ಲಿ ಬೇಡಿಕೆ ಸಲ್ಲಿಸಿದ 7 ದಿನಗಳಲ್ಲಿ ಏನು ಮಾಡಬೇಕಾಗತ್ತೆ, ಕಟ್ಟಳೆಯ ಪ್ರತಿಯನ್ನಲ್ಲಿ ನೀಡಬೇಕಾಗತ್ತೆ. ಸಪ್ಲೈ ಆಫ್ ಆಲ್ಟರ್ಡ್ ಕಾಪೀಸ್ ಡಿಮ್ಯಾಂಡೆಡ್ ಬೈ ದ ಮೆಂಬರ್ಸ್ ವಿತಿನ್ 7 days ಆಫ್ ಡಿಮ್ಯಾಂಡ್ ಅಂತೇಳಿ ಕರೀತಾರೆ. ಅಂದರೆ ಬೇಡಿಕೆ ಸಲ್ಲಿಸಿದ 7 ದಿನಗಳ ಒಳಗಾಗಿ ನಾವೇನು ಮಾಡಬೇಕಾಗತ್ತೆ, ಬದಲಾವಣೆಯ ಕಟ್ಟಳೆಯ ಪತ್ರಗಳನ್ನು ಸದಸ್ಯರಿಗೆ ಕೊಡಬೇಕಾಗತ್ತೆ ಅಂತೇಳಿ ಹೇಳ್ತಾರೆ. ಇದಿಷ್ಟು ಪ್ರೊಸೀಜರ್ ನೋಡ್ರಿ. ಬದಲಾವಣೆಯ ಪದ್ಧತಿಯನ್ನು ನಾವು ಯಾವ ರೀತಿ ಮಾಡ್ತಾ ಇದ್ದೀವಿ ಆ ಪದ್ಧತಿಯನ್ನು ಅನುಸರಿಸ್ಕೊಂಡು ನಾವಲ್ಲಿ ಬದಲಾವಣೆಗಳನ್ನು ಮಾಡಬೇಕು ಅಂತೇಳಿ ಹೇಳ್ತಾರೆ. ಪ್ರೊಸೀಜರ್ ಫಾರ್ ಆಲ್ಟ್ರೇಷನ್ ಅಂದರೆ ಬದಲಾವಣೆಯ ಪದ್ಧತಿಯನ್ನು ನಾನು ಇವತ್ತಿನ ಕ್ಲಾಸಲ್ಲಿ ನಿಮ್ಗೆ ಹೇಳಿದೆ. ಇವತ್ತಿನ ಕ್ಲಾಸಲ್ಲಿ ನಾನು ನಿಮಗೆ ಏನೇನು ಡಿಸ್ಕಸ್ ಮಾಡಿದ್ದೀನಿ ಅಂತಂದರೆ, ಆಲ್ಟ್ರೇಷನ್ ಆಫ್ ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್, ಲಿಖಿತ ಕಟ್ಟಳೆಗಳಲ್ಲಿನ ಬದಲಾವಣೆಗಳು ಮತ್ತು ಲಿಖಿತ ಕಟ್ಟಳೆಯ ಬದಲಾವಣೆಯ ಪದ್ಧತಿ. ಅಂದರೆ ಆಲ್ಟ್ರೇಷನ್ ಆಫ್ ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್ ಆ್ಯಂಡ್ ಆಲ್ಟ್ರೇಷನ್
ಪ್ರೊಸೀಜರ್ಸ್ ಫಾರ್ ಆಲ್ಟ್ರೇಷನ್ ಅಂದರೆ ಪ್ರೊಸೀಜರ್ ಮುಖಾಂತರ ನಾವು ಯಾವ ರೀತಿ ಬದಲಾವಣೆಗಳನ್ನು ಮಾಡ್ತಾ ಇದ್ದೀವಿ ಅಂತೇಳಿ ಹೇಳಿದ್ವಿ. ಅಂದರೆ ಇಲ್ಲಿ ನಾನು ಹೇಳಿದೆ ಕಂಪನಿಯ ಕಾನೂನು ಯಾವುದು 1956 ಕಲಂ 31 ಪ್ರಕಾರ ನಾವೇನು ಮಾಡಬೇಕಾಗತ್ತೆ, ಲಿಖಿತ ಕಟ್ಟಳೆಗಳನ್ನು ಬದಲಾವಣೆ ಮಾಡಬೇಕಾಗತ್ತೆ. ಲಿಖಿತ ಕಟ್ಟಳೆಗಳನ್ನು ಬದಲಾವಣೆ ಮಾಡ್ತೀವಿ ಅಂತಂದಾಗ ಅದು ಮನವಿ ಪತ್ರಕ್ಕೆ ವಿರುದ್ಧವಾಗಿರಬಾರ್ದು, ಮೆಮೊರಂಡಮ್ ಆಫ್ ಅಸೋಸಿಯೇಷನ್ಗೆ ಇದು ಅಪೋಸಿಷನ್ ಆಗಿರಬಾರ್ದು. ಕಲಂ ಸೆಕ್ಷನ್ ಏನಾಗಿದೆ ಇದು 31 ಅಂಡರಲ್ಲಿ ಏನಾಗುತ್ತೆ ಇಲ್ಲಿ ಚೇಂಜಸ್ ಆಗುತ್ತೆ. ಯಾವುದು ಆಲ್ಟ್ರೇಷನ್ ಆಫ್ ಇದು ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್ ಏನಾಗುತ್ತೆ ಕಲಂ 31 ಅಂದರೆ ಸೆಕ್ಷನ್ 31 ಪ್ರಕಾರನೇ ಇಲ್ಲಿ ಚೇಂಜಸ್ ಆಗುತ್ತೆ. ಅದು ಬಿಟ್ಟು ಬೇರೆ ಯಾವುದೇ ಕಲಮಲ್ಲಿ ಬರೋದಿಲ್ಲ. ಯಾವಾಗಲೂ ನೆನ್ಪಿಟ್ಕೊಳ್ರಿ, ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್ ಚೇಂಜಸನ್ನು ಮಾಡಬೇಕು, ಅಲ್ಲಿ ಆಲ್ಟ್ರೇಷನ್ ಮಾಡಬೇಕು ಅಂದರೆ ಅದು ಓನ್ಲಿ ಸೆಕ್ಷನ್ 31 ಪ್ರಕಾರ 1956 ಅಂತೇಳಿ ಹೇಳ್ಬೋದು. ಇದಿಷ್ಟು ಅದರಲ್ಲಿ ಬರುತ್ತೆ ಅಂತಂದರೆ ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್, ಆಲ್ಟ್ರೇಷನ್ ಆಫ್ ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್ ಆ್ಯಂಡ್ ಪ್ರೊಸೀಜರ್ಸ್ ಆಫ್ ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್ ಅಂತೇಳಿ ಹೇಳ್ಬೋದು. ಅಂದರೆ ಲಿಖಿತ ಕಟ್ಟಳೆಗಳ ಬದಲಾವಣೆಗಳು ಮತ್ತು ಲಿಖಿತ ಕಟ್ಟಳೆಗಳ ಬದಲಾವಣೆಯ ಪದ್ಧತಿಯನ್ನು ಇವತ್ತಿನ ಕ್ಲಾಸಲ್ಲಿ ಡಿಸ್ಕಸ್ ಮಾಡಿದ್ದೀನಿ. ನೆಕ್ಸ್ಟ್ ಕ್ಲಾಸಲ್ಲಿ ಏನಂತಂದರೆ ಕೋಷ್ಟಕ ಟೇಬಲ್ ಎ ಅಲ್ಲಿ ನಿಮಗೆ ಯಾವ ರೀತಿ ಬರುತ್ತೆ ಅನ್ನೋದನ್ನು ನಿಮ್ಗೆ ತಿಳಿಸ್ತೀನಿ. ಕೋಷ್ಟಕ ಎ ಅಲ್ಲಿ ಅದಾದಮೇಲೆ ಬರುವಂಥದ್ದು ಮೆಮೊರಂಡಮ್ ಆಫ್ ಅಸೋಸಿಯೇಷನ್ ಮತ್ತು ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್ ಡಿಫ್ರೆನ್ಸ್, ಅಂದರೆ ಮನವಿ ಪತ್ರ ಮತ್ತು ಲಿಖಿತ ಕಟ್ಟಳೆಗಳ ನಡುವಿನ ವ್ಯತ್ಯಾಸವನ್ನು ನಿಮಗೆ ತಿಳಿಸ್ತೀನಿ. ಕೋಷ್ಟಕ ಎಲ್ಲಿ ಯಾವ ರೀತಿ ಪಟ್ಟಿ ಮಾಡಿದ್ದಾರೆ, ಅದರ ಜೊತೆಗೆ ಡಿಫ್ರೆನ್ಸ್ ಅಂದರೆ ಮನವಿ ಪತ್ರ ಮತ್ತು ಲಿಖಿತ ಕಟ್ಟಳೆಗಳಲ್ಲಿ ನಿಮಗೆ ಯಾವ ರೀತಿ ಬದಲಾವಣೆಗಳಿದ್ದಾವೆ ನೆಕ್ಸ್ಟ್ ಕ್ಲಾಸಲ್ಲಿ ನಾನು ನಿಮಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಇವತ್ತಿನ ಕ್ಲಾಸಲ್ಲಿ ನಾನು ಏನು ಹೇಳಿದೆ ನೋಡಿರಿ, ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್, ಆಲ್ಟ್ರೇಷನ್ ಆಫ್ ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್ ಮತ್ತು ಪ್ರೊಸೀಜರ್ಸ್ ಆಫ್ ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್ ಅನ್ನು ಇವತ್ತಿನ ಕ್ಲಾಸಲ್ಲಿ ಡಿಸ್ಕಸ್ ಮಾಡಿದ್ದೀವಿ.